ಏನಾಯ್ತಮ್ಮ? ಅದು ಚಿಕ್ಕಪ್ಪ. ನಿಜ ಹೇಳು. ನೋಡು ನೋಡು ನೋಡು, ಆ ಪಿಲ್ಲೋ ಯಾಕೆ ಇಟ್ಕೊತಾ ಇದೆಯಾ? ಏನಿಲ್ಲ ಚಿಕ್ಕಪ್ಪ. ಓಹೋ, ಏನಪ್ಪ ಇದು? ಚಿಕ್ಕಪ್ಪ ಮಗಳು ಜೋರ ಮಾತಾಡ್ತಾ ಇದ್ದೀರಾ? ಏನು ವಿಷಯ? ಏನಿಲ್ಲಪ್ಪ. ಏಯ್, ಸುಳ್ಳ ಕೇಳ್ತಿದ್ಯಾ? ನಿಜ ಹೇಳು. ಏನಾಯ್ತು? ಏನೋ ವಿಷಯ? ಅಯ್ಯೋ, ಏನೂ ಇಲ್ಲ ಅಣ್ಣ. ಈಗಿನ ಹೆಣ್ಮಕ್ಳು ಸ್ವಲ್ಪ ದಪ್ಪ ಆದ್ರೆ ಸಾಕು, ಈ ಜಿಮ್ಮು ಡಯಟ್ ಅಂತ ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಮ್ ಯುಕ್ತ ಮನೇಲೆ ಕೂತಿದ್ಲಲ್ಲ, ಅದಕ್ಕೆ ಒಂದು ಸಣ್ಣ ಚೋಕ್ ಕೊಟ್ಟೆ. ಅಲ್ಲೋಡು ಬ್ಯೂಟಿ ಕಾನ್ಸೆನ್ಸ್ಗೆ ಹೆಂಗೆ ಎದ್ರಕೊಂಡ್ಬಿಟ್ಟಿದ್ದಾಳೆ ಪಾಪ. ಜಸ್ಟ್ ಜೋಕ್ ಯಾ, ಏನು ಆಗಿಲ್ಲ ಯುಕ್ತ. ನೀನ್ ಹೇಗಿದೆಯೋ ಹಾಗೆ ಇದೆಯಾ, ತಲೆ ಕೆಡ್ಸ್ಕೋಬೇಡ. ನನ್ನ ಮಗಳು ಹೇಗಿದ್ರು ಚೆನ್ನಾಗೇ ಇರ್ತಾಳೆ. ಅವಳು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಹೆದರೋದು ಇಲ್ಲ. ಇನ್ಫ್ಯಾಕ್ಟ್ ಏನಾದ್ರೂ ತಪ್ಪು ಮಾಡಿದ್ರೆ ತಾನೇ ತಲೆ ಕೆಡಿಸ್ಕೋಬೇಕು. ನನ್ನ ಮಗಳು ಯಾವತ್ತೂ ಯಾವುದಕ್ಕೂ ತಪ್ಪು ಮಾಡಲ್ಲ. ಶಿ ಈಸ್ ಆಲ್ವೇಸ್ ಪರ್ಫೆಕ್ಟ್. ಎಸ್ ಅಣ್ಣ, ನಮ್ಮ ಯುಕ್ತ ತುಂಬಾ ಬುದ್ಧಿವಂತೆ. ಛೇ, ನಾನು ಏನು ಮಾಡ್ತಿದ್ದೀನಿ? ಮನೆಯವರು ನನ್ನ ಬಗ್ಗೆ ಇಷ್ಟು ನಂಬಿಕೆ ಇಟ್ಟಿದ್ದಾರೆ, ಆದರೆ ನಾನು ಎಂಥ ತಪ್ಪು ಮಾಡಿದ್ದೀನಿ? ನನ್ನ ಬಗ್ಗೆ ಒಂದು ಕ್ಷಣಕ್ಕೂ ತಪ್ಪು ಯೋಚನೆ ಮಾಡಲ್ಲ ಇವರು, ಆದರೆ ನಾನು ಇವ್ರಿಗೆಲ್ಲ ಮೋಸ ಮಾಡ್ತಿದ್ದೀನಿ. ನನಗೆ ಮನಸ್ಸು ತುಂಬ ಪ್ರೀತಿ ಕೊಡೋರಿಗೆ ನಂಬಿಕೆ ದ್ರೋಹ ಮಾಡ್ತಿದ್ದೀನಿ. ನಾನು ಮಾಡ್ತಿರೋದು ಸರಿಯಲ್ಲ. ನನ್ನೊಲವ ಅಮೃತ ಧಾರೆ. ಆಹಾ, ಈ ಮೀಡಿಯಂ ಸೈಜ್ ಸಾಲಲ್ಲ ಅನ್ಸುತ್ತೆ. ಲಾರ್ಜ್ ಸೈಜು ಒಂದು 4 ಆರ್ಡರ್ ಮಾಡಿ ತರಿಸ್ಕೊಂಡಿದ್ರೆ ಒಂಚೂರು ಹೊಟ್ಟೆ ತುಂಬಿರೋದು. ಇರ್ಲಿ, ಡಯಟ್ ಮಾಡ್ತಾ ಇದ್ದೇನಲ್ವಾ, ಇದನ್ನ ತಿಂದ್ಬಿಟ್ಟು ಆಮೇಲೆ ಒಂದು ಲಾರ್ಜ್ ಸೈಜು 1-2 ಆರ್ಡರ್ ಮಾಡಿ ತರಿಸ್ಕೊಂಡ್ಬಿಟ್ರಾಯ್ತು. ಈ ಫೋನ್ ಬೇರೆ ಸೊಂಟದಲ್ಲಿರೋ ಮಗು ತರ 24 ಗಂಟೆ ಕೊಯ್ಯ 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 ಅಂತ ಇರುತ್ತೆ. ಭೂಮಿಯವರು. ಹಲೋ ಬೂ, ಏನು ಮಾಡ್ತಿದ್ದೀರಾ ಗೌ? ಈಗ ತಾನೇ ಪಿಜ್ಜಾ. ನನಗೆ ಗೊತ್ತು, ನೀವು ಬೆಳಗ್ಗೆಯಿಂದ ಒಂದು ಹನಿ ನೀರನ್ನು ಕುಡ್ದಿರಲ್ಲ ಅಂತ. ನೀರಾ? ಕುಡ್ದಿಲ್ಲ ತಿಂದಿಲ್ಲ. ಮತ್ತೆ ಪಿಜ್ಜಾ? ಅದು ಏನು ಅಂದ್ರೆ, ಇನ್ಮೇಲೆ ಪಿಜ್ಜಾ ಎಲ್ಲ ತಿನ್ಬಾರ್ದು, ಫುಲ್ಲು ಡಯಟ್ ಅಲ್ಲಿ ಇರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ನೀವು ನನ್ನ ಥರಾನೇ ಯೋಚನೆ ಮಾಡ್ತೀರಾ. ನೀವು ವ್ರತ ಮಾಡ್ತಿದ್ದೀರಲ್ವಾ? ವ್ರತನ ಮಾಡ್ತಿದ್ದೀನಿ. ನೀವು ಅದಕ್ಕೆ ತಾನೇ ವ್ರತ ಮಾಡ್ತಾ ಇರೋದು? ಹೌದು, ನಾನು ಅದಕ್ಕೆ ಮಾಡ್ತಾ ಇರೋದು. ನೀವು ಯಾವ್ದಕ್ಕೆ ಮಾಡ್ತಾ ಇದ್ದೀರಾ? ನೀವು ಯಾವ್ದಕ್ಕೆ ಮಾಡ್ತಿದ್ದೀರೋ ನಾನು ಅದಕ್ಕೆ ಮಾಡ್ತಾ ಇದ್ದೀನಿ. ಭೂಮಿಕಾ ಗೌತಮ್ ಅವರು ಒಂದಾಗಬೇಕು, ಅದಕ್ಕೆ ವ್ರತ ಮಾಡ್ತಿದ್ದೀನಿ. ಹಾ, ಮತ್ತೆ ಗೌತಮ್ ಭೂಮಿಕಾ ಒಂದಾಗ್ಲೇಬೇಕು, ಅದಕ್ಕೆ ನಾನು ವ್ರತ ಮಾಡ್ತಾ ಇದ್ದೀನಿ. ಹೌ ಸ್ವೀಟ್, ನೀವು ನನ್ನ ಥರಾನೇ. ನಾನು ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಅರಳಿಕಟ್ಟೆಗೆ ಹೋಗಿ ಪ್ರದಕ್ಷಿಣೆ ಹಾಕಿ ನನ್ನ ಒದ್ದೆ ಬಟ್ಟೆ ಆರೋದಕ್ಕೂ ಮುಂಚೆನೆ ನೆಲದ ಮೇಲೆ 1 ಹೊತ್ತು ಫಲಹಾರ ತಿಂತಾ ಇದ್ದೀನಿ. ಗೌ, ನೀವು ಹಾಗೆ ತಾನೇ? ಅಯ್ಯಯ್ಯೋ, ನಾನು ಈ ಆಂಗಲಲ್ಲಿ ಯೋಚನೆನೇ ಮಾಡಲಿಲ್ವಲ್ಲ. ಹೌದೌದು, ನಾನು ಇಡೀ ರಾತ್ರಿ ಗೌತಮ್ ಭೂಮಿಕಾ ಹೆಸರಲ್ಲಿ ಜಪ ಮಾಡಿ ಅವ್ರಿಬ್ರು ಒಂದಾಗ್ಲಿ ಅಂತ 1 ತೊಟ್ಟು ನೀರು ಕುಡಿದೆ, ದೇವ್ರ ಪೂಜೆ ಮಾಡಿ ಬರೀ ನೆಲದಲ್ಲಿ ಮಲಗಿ ಸ್ಟ್ರಿಕ್ಟ್ ಆಗಿ ವ್ರತ ಮಾಡ್ತಾ ಇದ್ದೀನಿ ಬೋ. ಅಯ್ಯೋ, ಚೋ ಸ್ವೀಟ್. ನಾನೇನು ಯೋಚನೆ ಮಾಡ್ತೀನೋ ನೀವು ಹಾಗೆ ಯೋಚನೆ ಮಾಡ್ತೀರಾ. ನೀವೇನು ಯೋಚನೆ ಮಾಡ್ತೀರೋ ಹಾಗೆ ನಾನು ಯೋಚನೆ ಮಾಡ್ತೀನಿ. ಮನಸ್ಸು ಒಂದೇ. ವಿ ಬೋತ್ ಆರ್ ಕನೆಕ್ಟೆಡ್. ನೆಟ್ವರ್ಕ್ ವೆರಿ ಸ್ಟ್ರಾಂಗ್. ಅದಕ್ಕೆ ಅಲ್ವಾ ನಾವಿಬ್ರು ಒಂದಾಗಿರೋದು. ನಮ್ಮ ಮನಸ್ಸು ಒಂದು, ನಾವಿಬ್ರು ಒಂದು. ನಿಮ್ಮ ಮಾತು, ನೀವು ಪತ್ರದಲ್ಲಿ ಬರೆದಿರೋ ಪದಗಳು, ಅದನ್ನೆಲ್ಲ ನೋಡ್ತಾ ಇದ್ರೆ ನನಗನ್ನಿಸ್ತಾ ಇದೆ ನೀವು ನನ್ನವರು ಅಂತ. ಅಯ್ಯೋ ದೇವ್ರೇ, ಕೊನೆಗೂ ಈಗ ಕರುಣೆ ಬಂತ ನನ್ ಮೇಲೆ. ಎಷ್ಟು ದಿನ ಅಂತ ಈ ಸತ್ಯ ಮುಚ್ಚಿಡ್ಲಿ?
ನಾನು ಮುಚ್ಚಿಟ್ರು ಈ ಸತ್ಯ ಜಗತ್ತು ತಿಳಿಸುತ್ತೆ ಇದು ನಾನು ಹೇಗೆ ಮುಚ್ಚಿಡ್ಲಿ? ಒಂದೊಂದು ದಿನ ಕಳೀತಿದ್ರು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಇದೇ ಭಯದಲ್ಲಿ ನನ್ ಹೊಟ್ಟೆಗೆ ಊಟ ಸೇರ್ತಾ ಇಲ್ಲ, ಕಣ್ಣಿಗೆ ನಿದ್ದೆ ಹತ್ತತಾ ಇಲ್ಲ. ನನ್ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ? ಬೇಬಿ, ಯಾಕೆ ನನ್ನ ಮೆಸೇಜಿಗೆ ರಿಪ್ಲೈ ಮಾಡ್ತಿಲ್ಲ? ಕಾಲು ಪಿಕ್ ಮಾಡ್ತಾ ಇಲ್ಲ, ನನ್ನ ಅವಾಯ್ಡ್ ಮಾಡ್ತಾ ಇದೀಯಾ? ನಿನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಚಿನ್ನಿ. ಪ್ಲೀಸ್ ನನ್ ಬಿಟ್ಟೋಗೋ ಯೋಚನೆ ಮಾಡ್ಬೇಡ. ನೀನ್ ಇಲ್ದೆ ನನ್ನ ಲೈಫಲ್ಲಿ ಏನೂ ಇಲ್ಲ. ಎಷ್ಟೇ ಕಷ್ಟ ಬಂದ್ರು ನಾನ್ ನಿನ್ ಜೊತೆ ಇರ್ತೀನಿ ಕಣೆ. ನಂಗೆ ಎಷ್ಟೇ ಕಷ್ಟ ಬಂದ್ರು ಆ ಕಷ್ಟದ ಬಿಸಿ ನಿಂಗ್ ತಡ್ದಂಗ್ ನೋಡ್ಕೊಳ್ತೀನಿ. ಪ್ಲೀಸ್ ನೀನ್ ಒಬ್ಳು ನನ್ ಜೊತೆ ಇರೋ ಸಾಕು. ನಾನು ಎಲ್ಲಾನು ಎದುರಿಸ್ತೀನಿ. ನನ್ನ ಹಸುವಲ್ಲಿದ್ರು ನಿನ್ ಹೊಟ್ಟೆ ತುಂಬಿರೋಂಗ್ ನೋಡ್ಕೊಳ್ತೀನಿ. ಅರಮನೇಲಿ ಇಡೋಕಾಗಲ್ಲ ಅಂದ್ರು ಗುಡ್ಸ್ಲಲ್ಲಂತೂ ಇಡಲ್ಲ. ಗೊತ್ತು, ನಾವು ತಪ್ಪು ಮಾಡಿದೀವಿ. ಅದನ್ನ ನಾವೇ ಸರಿ ಮಾಡ್ಕೊಳ್ಳೋಣ ಪುಟ್ಟ. ಇದು ನಮ್ಮ ಮಗುವಿನ ಭವಿಷ್ಯ ಕಣೆ. ಪ್ಲೀಸ್ ಅರ್ಥ ಮಾಡ್ಕೊ. ನೋಡಿ, ಈಗ ಹುಡುಗಿರು ಪಬ್ಬು ಕ್ಲಬ್ಬು ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಡಾನ್ಸ್ ಮಾಡ್ತಾ ಇದಾರಲ್ಲ, ಅವರೆಲ್ಲ ತಪ್ಪು ಮಾಡಿಲ್ಲ ಅನ್ಕೊಂಡಿದ್ದೀರಾ? ಅವರು ತಪ್ಪು ಮಾಡಿ ಅದನ್ನ ಸರಿಪಡಿಸ್ಕೊಂಡು ಮುಂದೆ ಅವ್ರ ದಾರಿ ನೋಡ್ಕೊಂಡಿದ್ದಾರೆ. ಈಗ್ಲೇ ಕಷ್ಟದ್ ಮಾತಾಡ್ತಿದ್ದಾನೆ. ನಂಬ್ಕೊಂಡ್ ನಾನು ಹೇಗ್ ಹೋಗ್ಲಿ? ಈ ಮನೆಯಿಂದ ಆಚೆ ಹೋದ್ರೆ ನಾನು ಹೇಗ್ ಜೀವನ ಮಾಡ್ಲಿ? ನನ್ ಮಗು ಭವಿಷ್ಯ ಏನು? ಇವನನ್ನ ನಂಬ್ಕೊಂಡ್ರೆ ನನ್ನ ಫ್ರೆಂಡ್ಸ್ ತರ ನಾನು ಕಷ್ಟ ಪಡ್ಬೇಕಾಗುತ್ತೆ.